ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದ ಬೆಳೆ ಹಾನಿಗೊಳಗಾದ ರೈತರ ಸಮಸ್ಯೆಗಳನ್ನು ಆಲಿಸಿದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದುರ್ಗದಹಳ್ಳಿ, ವಡ್ಡರಹಳ್ಳಿ ಕ್ರಾಸ್, ಇರ್ಕಸಂದ್ರ ಕಾಲೋನಿ, ತನ್ನೇನಹಳ್ಳಿ, ಜೋನಿಗರಹಳ್ಳಿ, ತೋವಿನಕೆರೆ ಗ್ರಾಮಗಳಿಗೆ ಭೇಟಿ ನೀಡಿ ಮತ್ತು ಯಲೆರಾಂಪುರ ನರಸಿಂಹಗಿರಿ ಕ್ಷೇತ್ರ ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸರ್ ಅಡ್ಡ ಬರ್ಬಿಡಿ ಸರ್ ನೋಡಿ ಸರ್ 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 ಇಟ್ಕೊಳ್ಳಿ ಇಲ್ಲಿ ನೋಡಿ ಸರ್ ಸ್ಟಾರ್ಟಿಂಗ್ ಒಂದೇ ಒಂದು ಹಳೇದೊಂದು ಸಣ್ಣ ಒಂದು ಗುಡಿಸ್ತಾ ಇತ್ತು ಮನೆ ಅವಾಗಿಂತ. ಮಳೆ ಕೊರತೆಯಿಂದ ಬೆಳೆ ಹಾನಿಗೊಳಗಾದ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿದ ಅವರು ಬೆಳೆ ನಷ್ಟದ ಕುರಿತು ಮಾಹಿತಿ ಪಡೆದು ಹೊಲಗಳ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ಈ ವರ್ಷ ಮಳೆ ಅಭಾವ ಜಾಸ್ತಿಯಾಗಿ ದನಕರುಗಳಿಗೂ ನೀರಿಲ್ಲ, ಮೇವು ಕೇಂದ್ರ ತರಿಬೇಕಾಗುತ್ತೆ ಸರ್ಕಾರದಿಂದ. ಹೇಳಬೇಕು ಅಂತಂದರೆ ಯಾರು ಬೆಳೆ ಇಡೋಕ್ಕೆ ಆಗಿಲ್ಲ, ಅರ್ಧಬರ್ಧ ಬೆಳೆ ಇಟ್ಟಿದೆ, ಅದು ಸಹ ನಶಿಸಿ ಹೋಗ್ತಾ ಇದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಅಭಾವ ಇದೆ. 65-70% ಮಳೆನೇ ಆಗಿದೆ ಈ ವರ್ಷ. ಆದ್ದರಿಂದ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದಿಂದ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಜಾನುವಾರುಗಳಿಗಾನ ಅಟ್ಲೀಸ್ಟ್ ನೀರು ಕುಡಿಯೋಕ್ಕೆ ಅಲ್ಲಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಆ ಮೇವು ಅಂತೂ ಈ ಸರಿ ಗ್ಯಾರಂಟಿ ಮೇವು ನಂಬ್ಕೊಳಕ್ಕೆ ಆಗ್ತಲ್ಲ. ಅದರಿಂದ ದಯವಿಟ್ಟು ದನಕರುಗಳಿಗಾದರೂ ಮನುಷ್ಯರಿಗೂ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಈ ವೇಳೆ ರೈತರು ಮಳೆ ಅಭಾವದಿಂದ ಬೆಳೆಗಳು ಸಂಪೂರ್ಣವಾಗಿ ಒಣಗಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವುದಾಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. 175ರಲ್ಲಿ 800 ಕೋಟಿ ಸುಸ್ತಿಯಾಗಿದೆ. ಬ್ಯಾಂಕ್ ದುಡ್ಡು ಕಟ್ಟದ ಎಲ್ಲ ಲಾಸ್ಟಲ್ಲಿ, ನಿಮ್ಮ ತಂದೆಯವ್ರ ಕಾಲದಿಂದಲೂ ಅವೆಲ್ಲ ಲಾಸಲ್ಲೇ ಅವೆ. 175 ಬ್ಯಾಂಕಲ್ಲಿ ಒಂದು ಜಿಲ್ಲೆಗೆ ಒಂದು ಬ್ಯಾಂಕ್ ಮಾತ್ರ ಇರ್ತದೆ, ಇನ್ನು 9 ಬ್ಯಾಂಕೆಲ್ಲ ಸುಸ್ತಿ ಇದೆ. ನೀವು ಅಸೆಂಬ್ಲಿ ಒಳಗೆ ತಂದು ಅದನ್ನು ಚರ್ಚೆ ಮಾಡಿ ದಯವಿಟ್ಟು PLD ಬ್ಯಾಂಕ್ ಎಲ್ಲ ಏನಾದರೂ ಮಾಡಿ ಅವನ್ನು ಉಳಿಸ್ಬೇಕು ಅಂತಂದರೆ ನೀವು ಅಸೆಂಬ್ಲಿ ಒಳಗೆ ಮಾತಾಡಿ ಅದನ್ನು ಏನು ಹೇಳಬೇಕು ನೀವು ಸರ್. ನೀವು ಅದೇ ಹೇಳಿಲ್ಲ ಸರ್, ಈಗ ಬ್ಯಾಂಕು ನಬಾರ್ಡಿಗೆ ನಾವು ರಾಜ್ಯ ಬ್ಯಾಂಕಿಂದ ನಬಾರ್ಡಿಗೆ ಸಾಲ ಕೊಡಬೇಕಾದ್ರೆ 800 ಕೋಟಿ ಗ್ಯಾಪ್ ಆಗಿದೆ. ಅದನ್ನೀಗ 800 ಕೋಟಿ ಗ್ಯಾಪ್ ಆಗಿದೆ. ನಾವು ರಾಜ್ಯ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ಗೆ 800 ಕೋಟಿ ತುಂಬಬೇಕು. ಆ 800 ಕೋಟಿಯನ್ನು 175 ಬ್ಯಾಂಕು ಲಾಸ್ ಆಗಿದೆ. ಅದರಲ್ಲಿ ಸುಮಾರು 30-35 ವರ್ಷದಿಂದ ನಿಮ್ಮ ತಂದೆಯವರ ಕಾಲದಿಂದಲೂ ಆ ಬ್ಯಾಂಕಿಗೆ ಏನೂ ಸಹಾಯ ಮಾಡಲಿಲ್ಲ ಯಾರು, ಗೊತ್ತಾಯ್ತು. ದಯವಿಟ್ಟು ನಿಮ್ಮ ಕಾಲದಾಗಾದ್ರೂ ದಯವಿಟ್ಟು ಸಹಾಯ ಮಾಡ್ತೀರಾ ಅಂತೇಳಿ ನಾವು ನಂಬಿರ್ತೀವಿ ಸರ್. ಇನ್ನು ಸರ್ಕಾರ ತಕ್ಷಣವೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಹಾಗೂ ಪರಿಹಾರ ಧನವನ್ನು ಬಿಡುಗಡೆ ಮಾಡುವಂತೆ ರೈತರು ಮನವಿ ಮಾಡಿದ್ದಾರೆ. ರೈತರ ಮನವಿಯನ್ನ ಆಲಿಸಿದ ಬಿವೈ ವಿಜಯೇಂದ್ರ ಅವರು ರೈತರ ಸಮಸ್ಯೆಯನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಬೆಳೆ ಹಾನಿಗೆ ತುರ್ತು ಪರಿಹಾರ, ಬರ ಪರಿಹಾರ ಪ್ಯಾಕೇಜ್ ಹಾಗೂ ಅಗತ್ಯ ನೆರವು ನೀಡುವಂತೆ ಒತ್ತಾಯಿಸಲಾಗುವುದೆಂದು ಭರವಸೆ ನೀಡಿದರು. ಕೊರಟಗೆರೆ ತಾಲೂಕಿನ ಇರ್ಕಸಂದ್ರ ಗ್ರಾಮದಲ್ಲಿ ನಾವಿದ್ದೇವೆ. ಇರ್ಕಸಂದ್ರ ಕಾಲೋನಿ ಗಂಗಲಕ್ಷ್ಮಮ್ಮ ಅವರ ಜಮೀನಲ್ಲೇ ನಾವು ನಿಂತಿದ್ದೇವೆ. ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಈಗಾಗಲೇ ರಾಗಿ ಬಿತ್ತನೆ ಮಾಡಿ ಇಷ್ಟೊತ್ತಿಗಾಗಲೇ 1-1.5 ತಿಂಗಳು ಆಗಬೇಕಾಗಿತ್ತು. ಇನ್ನೇನು ಫಸಲು ಬರ್ತಕ್ಕಂಥ ಸಮಯ. ಆದರೆ ಮಳೆಯ ಕೊರತೆಯಿಂದಾಗಿ ಪಾಪ ಅವರು ಬಿತ್ತನೆ ಮಾಡೋಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಆಕಾಶದ ಕಡೆ ನೋಡಿ ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ನೀರು ಮಳೆ ಇಲ್ಲದೇ ಅವರು ಬಿತ್ತನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಮತ್ತು ದುರ್ದೈವ ಅಂದರೆ ಪಾಪ ಅವರು ಬೆಳೆ ವಿಮೆನೂ ಕೂಡ ಮಾಡಿಸಿಲ್ಲ. ಅಮ್ಮವರು ಬೆಳೆ ವಿಮೆನೂ ಮಾಡಿಸಿಲ್ಲ. ಅಲ್ಲ ತಾಯಿ, ಬೆಳೆ ವಿಮೆ ಮಾಡಿಸಿಲ್ಲ.
ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಉದಾಹರಣೆಯನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ಬಹುತೇಕ ಎಂಟೈರ್ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ರೈತರ ಪರಿಸ್ಥಿತಿ ಇದೇ ಆಗಿರುವಂಥದ್ದು. ಕೆಲವು ಬಿತ್ತನೆ ಮಾಡಿದ್ರು ಕೂಡ ಎಲ್ಲ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮರು ಬಿತ್ತನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ವಿಶ್ವಾಸದ ಮೇಲೆ ಮಾಡಬೇಕು? ಯಾಕೆ ಮಳೆ ಕೊರತೆಯಿಂದಾಗ ಅದು ಕೂಡ ಅವರು ಧೈರ್ಯ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಇವತ್ತು ರೈತರ ಬದುಕು ಭಾಳ ಸಂಕಷ್ಟದ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಾವು ಪ್ರಾಮಾಣಿಕವಾದ ಮಾತನ್ನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಬೇರೆ ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ 7 ತಂಡವನ್ನು ಮಾಡಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ವಿ. ಇದರಲ್ಲೇನು ನಾವು ರಾಜಕಾರಣ ಮಾಡಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ನಡೆಸಬೇಕು, ಇದು ಯಾವುದೂ ಉದ್ದೇಶ ಅಲ್ಲ. ಚುನಾವಣೆ ಬಂದ ರಾಜಕಾರಣ ಮಾಡ್ತಕ್ಕಂಥದ್ದು ಬೇರೆ. ಆದರೆ ಇವತ್ತು ನಾವು ವಾಸ್ತವಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು, ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ನಾವು ಮಾಡಬೇಕು. ಉದ್ದೇಶ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ, ಯಾರು ಬೆಳೆ ವಿಮೆ ಮಾಡಿಸಿಲ್ಲ ಅವರ ಬಾಬ್ತೇನಿದೆ ಸರ್ಕಾರವೇ ಭರ್ತಿ ಮಾಡುವಂಥ ಕೆಲಸವೂ ಕೂಡ ಮಾಡಬೇಕು. ಒಟ್ಟಾರೆಯಾಗಿ ರೈತರ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಸದನದ ಒಳಗಡೆನೂ ಕೂಡ ಇದನ್ನು ಚರ್ಚೆ ಮಾಡ್ತೇವೆ. ಇವತ್ತು ರೈತರಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕರ್ತವ್ಯ, ಆದ್ಯತೆ ಮೇರೆಗೆ ಕುಡಿಯೋ ನೀರಿನ ಹಾಹಾಕಾರ ಕೂಡ ಇದೆ. ಇವತ್ತು ಬೋರ್ ಇದ್ದರೂ ಕೂಡ ಇವತ್ತು ಇವತ್ತು ನೀರಿಲ್ಲ. ಬೋರ್ ಆಯ್ತಪ್ಪ ನೀರಿದೆ ಅಂತಂದ್ರೂ ಕೂಡ 3 ಫೇಸ್ 7 ತಾಸು ವಿದ್ಯುತ್ತು ಕೂಡ ಸರ್ಕಾರದಿಂದ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ರೈತರು ನಿಜವಾಗ್ಲೂ ಕೂಡ ಅವರ ಪರಿಸ್ಥಿತಿಯನ್ನು ಭಗವಂತನೇ ಕಾಪಾಡಬೇಕು ಅಂಥ ದುಸ್ಥಿತಿ ಇವತ್ತು. ಹಾಗೆ ರಾಜ್ಯ ಸರ್ಕಾರ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಮನವಿಯನ್ನು, ಆಗ್ರಹವನ್ನು ತಮ್ಮ ಮುಖೇನ ಮತ್ತೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮತ್ತು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ಸರ್ ಈ ಕಡೆ ನೋಡಿ. SIRಗೂ ಇದಕ್ಕೆ ಎಲ್ಲ ವಕೀಲರದಕ್ಕೆ ಜೋಡಿಸಿದ್ವಲ್ಲ, ಮಂಡಲದಿಂದ ಮೀಟಿಂಗ್ ಎಲ್ಲ ಬಂದಿದ್ರು. SIR ಅಲ್ಲೇ ಕಂಪ್ಲೀಟ್ ಆಗಿತ್ತು. ಒಂದು 80%